ದಾಂಪತ್ಯ ಜೀವನವೆಂದರೆ ಒಲವು ನಲಿವಿನ ಜೊತೆ, ಹಾಗೆ ಅದರ ಜೊತೆಗೆ ಸಿಟ್ಟು, ಕೋಪ, ತಾಪ ಹಾಗೂ ಮೌನದ ಶೀತಲ ಇವೆಲ್ಲವೂ ಕೂಡ ಇದ್ದದ್ದೇ. ಆದರೆ ಮದುವೆಯ ಮೊದಲು ಸುಂದರ ಕನಸುಗಳದ್ದೇ ಸಾಮ್ರಾಜ್ಯ. ಅಲ್ಲಿ ಕಷ್ಟಗಳ ಸುಳಿವೆ ಇರುವುದಿಲ್ಲ. ಆದರೆ ದಾಂಪತ್ಯದ ಹಾದಿಯಲ್ಲಿ ಜೊತೆಯಲ್ಲಿ ಸಾಗಿ ಅಗ್ನಿ ಪರೀಕ್ಷೆಗಳಿಗೆ ಒಳಗಾಗಿ ಒಬ್ಬರನ್ನೊಬ್ಬರು ಅರಿತು ನಡೆದಾಗ ಮಾತ್ರ ಬಾಳು ಸಹನೀಯವಾಗುತ್ತದೆ. ಹಾಗೆ ಸತಿಪತಿಯರ ಮನವೆಂಬ ಅಡಿಪಾಯದಲ್ಲಿ ಅರ್ಥ ಮಾಡಿಕೊಳ್ಳುವ ಪ್ರೀತಿ, ಗೌರವ ಹಾಗೂ ನಂಬಿಕೆಗಳ ಕಲ್ಲು ಜೋಡಣೆಯ ಮಹಲು, ಅದುವೇ ದಾಂಪತ್ಯ ಜೀವನ. ಆದರೆ ಗಂಡ ಹೆಂಡತಿ ಇಬ್ಬರು ಕೂಡ ಪರಸ್ಪರ ಪೂರಕವಾಗಿರುತ್ತಾರೆ. ಪತಿ ಪತ್ನಿ ಎಂದರೆ ಒಂದೇ ರಥದ ಎರಡು ಚಕ್ರಗಳಿದ್ದಂತೆ. ಈ ರಥದಲ್ಲಿ ಒಂದು ಚಕ್ರಕ್ಕೆ ಹಾನಿಯಾದರೂ ಕೂಡ ಅದು ಮುಂದೆ ಸಾಗಲು ಸಾಧ್ಯವೇ ಇಲ್ಲ. ಅದೇ ರೀತಿ ಪತಿ ಅಥವಾ ಹೆಂಡತಿಯರಲ್ಲಿ ಒಬ್ಬರು ವೈವಾಹಿಕ ಸಂಬಂಧವನ್ನು ಸರಿಯಾಗಿ ನಿರ್ವಹಿಸದಿದ್ದರೆ ಕುಟುಂಬವು ಛಿದ್ರವಾಗಲು ಪ್ರಾರಂಭಿಸುತ್ತದೆ. ಕುಟುಂಬದ ಸಂತೋಷ ಮತ್ತು ಶಾಂತಿಯು ಗಂಡ ಮತ್ತು ಹೆಂಡತಿಯ ನಡುವಿನ ತಿಳುವಳಿಕೆ ಮತ್ತು ಸೌಹಾರ್ದ ಸಂಬಂಧದ ಮೇಲೆ ಮಾತ್ರ ಅವಲಂಬಿತವಾಗಿರುತ್ತದೆ. ಆದರೆ ಪತಿ ಪತ್ನಿಯ ನಡುವೆ ಅನೇಕ ರೀತಿಯ ವಿಷಯಗಳು ನಡೆಯುತ್ತವೆ. ಒಬ್ಬರಿಗೊಬ್ಬರು ರಹಸ್ಯವಾಗಿರಬೇಕಾದಂತಹ ವಿಚಾರಗಳು ಇದರಲ್ಲಿ ನಡೆಯುತ್ತದೆ. ಬಲವಾದ ಮತ್ತು ಸಂತೋಷದ ದಾಂಪತ್ಯ ಜೀವನಕ್ಕಾಗಿ ಪತಿ ಮತ್ತು ಪತ್ನಿ ಇಬ್ಬರು ಯಾವುದೇ ಮೂರನೇ ವ್ಯಕ್ತಿ ಅಥವಾ ಇತರ ವ್ಯಕ್ತಿಯೊಂದಿಗೆ ವೈಯಕ್ತಿಕ ವಿಷಯಗಳನ್ನು ಯಾವತ್ತಿಗೂ ಕೂಡ ಹಂಚಿಕೊಳ್ಳಬಾರದು ಎಂಬುದನ್ನು ಕೂಡ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಆದರೆ ದಾಂಪತ್ಯ ಜೀವನದಲ್ಲಿ ಪತಿ ಪತ್ನಿ ಇಬ್ಬರು ಕೂಡ ತಾಳ್ಮೆಯನ್ನು ಕಾಯ್ದುಕೊಳ್ಳುವುದು ಬಹಳ ಮುಖ್ಯ. ಜೀವನದಲ್ಲಿ ಎಂತಹ ಪರಿಸ್ಥಿತಿ ಬಂದರೂ ಕೂಡ ಇಬ್ಬರು ತಾಳ್ಮೆಯಿಂದ ಕೆಟ್ಟ ಸಮಯವನ್ನು ಎದುರಿಸಿ ಮುನ್ನಡೆಯಬೇಕು. ಹಾಗೆ ಪತಿ ಪತ್ನಿಯರ ನಡುವಿನ ಸಂಬಂಧವೂ ಕೂಡ ಮುಂದೆ ಸಾಗಲು ಸಾಧ್ಯವಾಗದೆ ವೈವಾಹಿಕ ಜೀವನದ ಮಾರ್ಗ ಮಧ್ಯದಲ್ಲೇ ಸಂಬಂಧಗಳು ದೂರವಾಗಿರುವುದನ್ನು ಸಾಕಷ್ಟು ನೋಡಬಹುದು. ಆದರೆ ಒಂದಂತೂ ಸತ್ಯ, ಗಂಡನೊಂದಿಗೆ ಇರುವ ನಿನ್ನ ಮಾತುಗಳು ಮತ್ತು ನೋಟಗಳು ಪರಸ್ಪರ ಪ್ರೀತಿ ಹೆಚ್ಚಾಗುವಂತೆ ಇರಬೇಕು.